ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನುವಂಥದ್ದನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಸಂಕಷ್ಟಹರ ಎನ್ನುವುದು ಸಂಸ್ಕೃತ ಶಬ್ದ. ಇದರ ಅರ್ಥ ಏನಂದ್ರೆ ಬಿಕ್ಕಟ್ಟನ್ನ ಸೋಲಿಸುವ ಅಥವಾ ಕಷ್ಟದ ಸಮಯದಿಂದ ಮುಕ್ತಿಯನ್ನ ನೀಡುವವ ಎಂದರ್ಥ. ಈ ದಿನ ಮಹಾಗಣಪತಿಯ ಅನುಗ್ರಹ ಪಡೆದುಕೊಳ್ಳಲು ಅತ್ಯಂತ ಪ್ರಶಸ್ತವಾದ ಮತ್ತು ಮಂಗಳಕರವಾದ ದಿನ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಸಾಮಾನ್ಯವಾಗಿ ನಾವು ಯಾವುದೇ ಯಜ್ಞಯಾಗಾದಿಗಳನ್ನ ಪ್ರಾರಂಭ ಮಾಡುವ ಮೊದಲು ಅಥವಾ ಯಾವುದೇ ಪೂಜೆಯನ್ನ ಮಾಡುವ ಮೊದಲು ನಾವು ಪೂಜಿಸುವುದು ವಿಘ್ನಕರ್ತ ಮತ್ತು ವಿಘ್ನಹರ್ತನಾದಂತಹ ವಿನಾಯಕನನ್ನ. ಇಂತಹ ವಿನಾಯಕನ ಆರಾಧನೆಗಾಗಿಯೇ ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನ ನಿಗದಿಪಡಿಸಿದ್ದಾರೆ. ಆ ದಿನವೇ ಸಂಕಷ್ಟಹರ ಚತುರ್ಥಿ ಅಂತೇಳಿ ಚಿರಪರಿಚಿತವಾಗಿದೆ. ಒಂದು ತಿಂಗಳಿನಲ್ಲಿ 2 ಚತುರ್ಥಿಗಳು ಬರ್ತವೆ. ಒಂದು ಅಮಾವಾಸ್ಯೆಯ ನಂತರ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನ ವಿನಾಯಕ ಚತುರ್ಥಿ ಹಾಗೂ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಕರೆಯಲಾಗ್ತದೆ. ಮತ್ತೊಂದು ವಿಶೇಷ ಏನೆಂದರೆ ಮಂಗಳವಾರ ಬಂದರೆ ಅದಕ್ಕೆ ಹೆಚ್ಚಿನ ಮಹತ್ವ ಎನ್ನುವಂಥದ್ದಿದೆ. ಅದೇ ಕಾರಣಕ್ಕೆ ಅಂಗಾರಕ ಚತುರ್ಥಿ ಅಂತ ಹೇಳಿ ಕೂಡ ಕರೆಯುತ್ತಾರೆ. ಸನಾತನ ಸಂಪ್ರದಾಯದಂತೆ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡಲು 2 ಪ್ರಮುಖ ಹಿನ್ನೆಲೆಗಳಿದಾವೆ. ಆ ಹಿನ್ನೆಲೆ ಎನ್ನುವಂಥದ್ದು ಏನಂತ ಕೇಳಿದ್ರೆ, ಒಂದು, ಶಿವನು ತನ್ನ ಮಗನಾದ ಗಣಪತಿಯು ಎಲ್ಲಾ ದೇವರಿಗಿಂತಲೂ ಶ್ರೇಷ್ಠ ಎಂದು ಘೋಷಣೆ ಮಾಡಿದಂತಹ ದಿನ. ಹಾಗೆ ಮತ್ತೊಂದು, ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯು ಧರೆಗಿಳಿದು ಭಕ್ತರ ಪ್ರಾರ್ಥನೆಗಳನ್ನ ಸ್ವತಃ ಆಲಿಸುತ್ತಾನೆ ಎನ್ನುವಂಥದ್ದು. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಈ ಶುಭ ದಿನದಂದು ಗಣಪತಿಯನ್ನ ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಅಡೆತಡೆಗಳನ್ನು ಮತ್ತು ಸಂಕಷ್ಟಗಳನ್ನು ಈ ವ್ರತ ಅಥವಾ ಈ ದಿನ ಪೂಜೆ ಸಲ್ಲಿಸುವುದರಿಂದ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಯಾವುದೇ ಜಾತಿ ಅಥವಾ ಯಾವುದೇ ವಯಸ್ಸು ಅದ್ಯಾವುದನ್ನೂ ಲೆಕ್ಕಿಸದೆ ಪ್ರತಿಯೊಬ್ಬರೂ ಕೂಡ ಈ ವ್ರತವನ್ನ ಕೈಗೊಳ್ಳಬಹುದು. ಈ ದಿನದಂದು ಗಣಪತಿಯ ಉಪಾಸನೆಯನ್ನ ಕೈಗೊಂಡು ಯಶಸ್ಸನ್ನ ಕಂಡಂತಹ ಅಸಂಖ್ಯಾತ ಕಥೆಗಳು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಮಹಾಭಾರತದ ಕಾಲದಲ್ಲಿ ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ್ಯ ವೈಭೋಗಗಳನ್ನೆಲ್ಲ ಕಳೆದುಕೊಂಡು ತನ್ನ ತಮ್ಮಂದಿರೊಡನೆ ಕಾಡು ಪಾಲಾಗಿದ್ದಂತಹ ಪಾಂಡವರ ಅಗ್ರಜ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ಸಮಾಧಾನವನ್ನ ಪಡಿಸಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಆಚರಿಸಲು ಸಲಹೆಯನ್ನ ನೀಡುತ್ತಾರಂತೆ. ಧರ್ಮರಾಯನು ಸೂತ ಮಹರ್ಷಿಗಳ ಸಲಹೆಯ ಮೇರೆಗೆ ಈ ವ್ರತವನ್ನ ಆಚರಿಸಲು ಪ್ರಾರಂಭಿಸಿದ ಮೇಲೆ ಒಂದೊಂದಾಗಿ ಪಾಂಡವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಮರಳಿ ಅವರಿಗೆ ರಾಜ್ಯವೂ ದೊರೆಯುತ್ತದೆಯಂತೆ. ಹಾಗೆ ನಳ ಮಹಾರಾಜನಿಗೆ ದಮಯಂತಿ ದೊರೆತಿದ್ದು ಹಾಗೂ ಶ್ರೀಕೃಷ್ಣನಿಗೆ ಶಮಂತಕ ಮಣಿಯೊಡನೆ ಜಾಂಬವತಿಯೂ ಲಭಿಸಿದ್ದು ಇದೇ ವ್ರತಾಚರಣೆಯ ಫಲದಿಂದ. ಹಾಗಾದ್ರೆ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ, ಈ ದಿನದಂದು ಸಾಧ್ಯವಾದರೆ ಉಪವಾಸವನ್ನ ಮಾಡಬೇಕು. ಅನಿವಾರ್ಯ ಇದ್ದರೆ ಮಾತ್ರ ಹಾಲು ಮತ್ತು ಹಣ್ಣುಗಳನ್ನ ಸೇವನೆ ಅನ್ನುವಂಥದ್ದನ್ನ ಮಾಡಬಹುದು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಗಣಪನಿಗೆ ಪ್ರಿಯವಾದಂತಹ ಮೋದಕ,
ಕಡುಬು ಅಥವಾ ಲಡ್ಡು ನಿಮ್ಮ ಕೈಲಾದಂಥದ್ದು ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಬಗೆಯ ಕಜ್ಜಾಯಗಳನ್ನ ತಯಾರಿಸಬೇಕು. ಆ ನಂತರದಲ್ಲಿ ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಎನ್ನುವಂಥದ್ದನ್ನು ಮಾಡಬೇಕು. ಪೂಜೆಯ ಸಮಯದಲ್ಲಿ ದೂರ್ವೆಯನ್ನು ಕೂಡ ಸಮರ್ಪಣೆ ಎನ್ನುವಂಥದ್ದನ್ನ ಮಾಡಬೇಕು. ಪೂಜೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಗಣಪತಿಯ ಸ್ತೋತ್ರ, ಗಣಪತಿಯ ಉಪನಿಷತ್ತು ಅಥವಾ ಗಣಪತಿಯ ಸೂಕ್ತಾದಿಗಳನ್ನ ಪಠಣ ಎನ್ನುವಂಥದ್ದನ್ನ ಮಾಡಿ, ನಂತರದಲ್ಲಿ ಧೂಪ ದೀಪಗಳನ್ನೆಲ್ಲ ಮಾಡಿ ತಯಾರಿಸಿದಂತಹ ನೈವೇದ್ಯಗಳನ್ನು ಸಮರ್ಪಣೆ ಎನ್ನುವಂಥದ್ದನ್ನು ಮಾಡಿ, ಅಥವಾ ಇದು ಯಾವುದನ್ನು ಮಾಡಲಿಕ್ಕೆ ನಿಮಗೆ ಕಷ್ಟ ಎನ್ನುವಂಥದ್ದಾದರೆ ಯಾವುದಾದ್ರೂ ಒಂದು ಗಣಪತಿಯ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆ ಎನ್ನುವಂಥದ್ದನ್ನು ಸಲ್ಲಿಸಿ. ಸಾಧ್ಯವಾದರೆ ಅಭಿಷೇಕ ಸೇವೆ ಎನ್ನುವಂಥದ್ದನ್ನು ನೀಡಿ. ಅದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಸಾಧಾರಣವಾದಂತಹ ಸಾಮಾನ್ಯ ಪೂಜೆ ಎನ್ನುವಂಥದ್ದನ್ನು ಮಾಡ್ತಾರೆ. ಆ ಪೂಜೆಯನ್ನಾದರೂ ಮಾಡಿಸಿ. ನಂತರ ಚಂದ್ರೋದಯ ಆದ ನಂತರ ಒಂದು ವೇಳೆ ಚಂದ್ರನು ಗೋಚರಿಸದೇ ಇದ್ದರೆ ಶಿವನ ಹಣೆಯ ಮೇಲಿರುವ ಚಂದ್ರನನ್ನ ದರ್ಶನವನ್ನ ಮಾಡಿ ಉಪವಾಸವನ್ನ ಮುರಿಯಬಹುದು. ಈ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನ ಮಾಡುವುದರಿಂದ ಧನಾಕಾಂಕ್ಷಿಗಳಿಗೆ ಧನ, ವಿದ್ಯೆ ಬೇಕಾದವರಿಗೆ ಉತ್ತಮವಾದಂತಹ ವಿದ್ಯೆ, ಆರೋಗ್ಯ ಬೇಕಾದವರಿಗೆ ಉತ್ತಮವಾದಂತಹ ಆರೋಗ್ಯ, ಸಂತಾನಾಪೇಕ್ಷಿಗಳಿಗೆ ಉತ್ತಮ ಸಂತಾನ ಭಾಗ್ಯ, ಹೀಗೆ ಭಕ್ತರ ನಾನಾ ವಿಧವಾದ ಬೇಡಿಕೆಗಳು ಸಹ ಈಡೇರುತ್ತವೆ. ಅಷ್ಟು ಮಾತ್ರವಲ್ಲದೆ ನಾವು ಕೈಗೊಂಡ ಯಾವುದೇ ಕೆಲಸವೇ ಆದರೂ ನಿರ್ವಿಘ್ನವಾಗಿ ನೆರವೇರುತ್ತದೆ. ಬಹುವಿಧ ನಾಮಗಳೊಂದಿಗೆ ಪೂಜಿತರಾಗುವ ಗಣಪತಿ ದೇವರು ಎಲ್ಲರಿಗೂ ಸುಖ, ಶಾಂತಿ, ಸನ್ಮಂಗಲವನ್ನ ಉಂಟು ಮಾಡಲಿ.